ಎಲ್ರಿಗೂ ನಮಸ್ಕಾರ. ಸುಮಾ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿನಲ್ಲಿ ಸೂಪರ್ ಆ್ಯಂಡ್ ವೆರಿ ಟೇಸ್ಟಿಯಾಗಿರುವಂಥ ಮೊಸರನ್ನ ಮಾಡೋದು ನೋಡೋಣ. ಆದರೆ ಇದು ಮಾಮೂಲಿ ಮೊಸರನ್ನ ಅಲ್ಲ, ಮಸಾಲೆ ಮೊಸರನ್ನ. ಯಾರು ಮೊಸರನ್ನ ತುಂಬ ಇಷ್ಟಪಡ್ತೀರೋ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಇದಕ್ಕಂತೂ ಫಿದಾ ಆಗ್ತೀರಾ. ಮೊದಲಿಗೆ ಮಸಾಲೆ ರುಬ್ಕೊಳ್ಳೋಣ. ಒಂದು 4 ಎಸಳು ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಪುದೀನ, ತೆಂಗಿನಕಾಯಿ, ಒಂದು 2 ಸ್ಪೂನಷ್ಟು ಶೇಂಗಾ, ಸ್ವಲ್ಪ ಜೀರಿಗೆ, 4 ಕಾಳಷ್ಟು ಮೆಣಸು, ಉಪ್ಪು. ಇದನ್ನು ನೀರು ಹಾಕ್ತಿರನೇ ತರ್ತರಿಯಾಗಿ ರುಬ್ಕೊಂಬರೋಣ. ಈ ಥರ ಆದರೆ ಸಾಕು. ಒಂದು ಒಗ್ಗರಣೆ, ನಾನಿಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾಯಕ್ಕಿಟ್ಕೊಂಡಿದ್ದೆ. ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, 2 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು. ನಾನು ಹಿಂಗೆ ಹಾಕ್ಕೊತೀನಿ, ನಿಮ್ಗೆ ಇಷ್ಟ ಇದ್ದರೆ ಹಿಂಗೆ ಹಾಕ್ಕೋಬೋದು. ಆದರೆ ಮೊಸರನ್ನಕ್ಕೆ ಹಿಂಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಅನ್ನ, ಬಿಸಿ ಅನ್ನ ಆದರೂ ಆಗ್ಬೋದು, ಅಥವಾ ರಾತ್ರಿ ಮಾಡಿಟ್ಕೊಂಡಿರೋ ಅನ್ನ ಆದರೂ ಹಾಕ್ಕೋಬೋದು. ನಾನಿಲ್ಲಿ 1 ಕಪ್ಪಷ್ಟು ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ. ಏನು ನಾವು ರುಬ್ಬಿಟ್ಕೊಂಡಿದ್ದೀವಿ ಮಸಾಲೆ ಹಾಕ್ಕೊಂಡು, ಒಗ್ಗರಣೆನೂ ಹಾಕ್ಕೊಂಡು ಒಳ್ಳೆ ಒಂದು ಮಿಕ್ಸ್ ಕೊಡೋಣ. ಉಪ್ಪು ನೋಡ್ಕೊಳ್ಳಿ. ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಉಪ್ಪನ್ನ. ನಿಮಗೆ ಉಪ್ಪು ಬೇಕು ಅಂದರೆ ಹಾಕ್ಕೋಬೋದು, ಅಥವಾ ಖಾರ ಜಾಸ್ತಿ ಬೇಕು ಅಂದ್ರೂ ಇದನ್ನು ಜಾಸ್ತಿ ಮಾಡ್ಕೋಬೋದು. ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಬರೀ ಮೊಸರನ್ನ ತಿಂತೀವಲ್ವಾ, ಆ ಟೇಸ್ಟ್ಗಿಂತ ಈ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಎಲ್ಲಾದರೂ ಟ್ರಿಪ್ಗೆ ಹೋಗ್ಬೇಕಂದ್ರೂ ಈ ಥರ ರೆಡಿ ಮಾಡ್ಕೊಂಡು ಹೋದ್ರಂತೂ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.